ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಹ್ಯಾಪಿನೆಸ್ ಅನ್ನೋ ಜಾಂಬಿ ಸೀರೀಸ್ ನ ಎಪಿಸೋಡ್ 7 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 6 ಎಪಿಸೋಡ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲಿ ಇರುತ್ತೆ. ಸೊ ಮಿಸ್ ಮಾಡದೆ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲೇ ಆಲ್ ಆನ್ ಆಪ್ಷನ್ ಒಂದಿರುತ್ತೆ, ಅದನ್ನ ಕೂಡ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಹಾಕೋ ಈ ತರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ಲಿಯನ್ ಅವ್ನ ಮನೆಗೆ ನಮ್ ಹೀರೋಯಿನ್ ಹೋಗಿರ್ತಾಳೆ. ಅದ್ರಲ್ಲೂ ಲಿಯನ್ ಅವನು ಕೂಡ ಟ್ರೈನರ್ ಟ್ಯಾಬ್ಲೆಟ್ ನ ಕೊಟ್ಟಿರ್ತಾನೆ. ಬಟ್ ಇವ್ನ ಹಾಕೊಂಡ ಇಲ್ವಾ ಅಂತ ಗೊತ್ತಿಲ್ಲ. ಇವಾಗ್ಲೇ ಅವ್ನ ಮುಖನ ಫಸ್ಟ್ ತೋರ್ಸೋದು. ಈಗ ಜಾಗಕ್ಕೆ ಹೀರೋ ಕೂಡ ಬಂದ್ಬಿಡ್ತಾನೆ. ಹೀರೋ ಬಂದ್ ಕೇಳ್ತಾನೆ ಹೀರೋಯಿನ್ ಎಲ್ಲಿ ಅಂತ. ಅದಕ್ಕೆ ಅವ್ನ ಇಲ್ಲೇ ಒಳಗಡೆ ಇದ್ದಾರೆ, ಸ್ವಲ್ಪ ಕೆಲ್ಸವಾಗಿದ್ದಾರೆ, ಆಮೇಲೆ ಬರ್ತಾರೆ ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋ ಕೋಪ ಬರುತ್ತೆ. ಅವಳಿಗೆ ಏನಾದ್ರು ಮಾಡಿದ್ರೆ ಅಷ್ಟೇ ನಾ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಏನಾಯ್ತು ಅಂತ ಎಪಿಸೋಡ್ ಅಲ್ಲಿ ನೋಡೋಣ. ಈಗ ನಮ್ ಹೀರೋ ಕೂಡ ಅಲ್ಲಿ ಅವ್ರ ಮನೆ ಡೋರ್ ಹತ್ರನೇ ನಿಂತ್ಕೊಂಡು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಅದಾದ್ಮೇಲೆ ಇಲ್ಲಿ ಕೂಡ ಡೋರ್ ಓಪನ್ ಮಾಡ್ತಾನೆ. ನಮ್ ಹೀರೋ ಕೂಡ ಹೀರೋಯಿನ್ ಏನಾಗೋಯ್ತೋ ಏನೋ ಅಂತ ಹೇಳ್ಬಿಟ್ಟು ತುಂಬಾನೇ ಗಾಬರಿಯಿಂದ ಒಳಗಡೆ ಎಲ್ಲ ಹುಡುಕ್ತಾ ಇರ್ತಾನೆ. ಆದ್ರೆ ನಮ್ ಹೀರೋಯಿನ್ ನೋಡಿದ್ರೆ ಆರಾಮಾಗಿ ಕುತ್ಕೊಂಡು ತಿಂತಾ ಇರ್ತಾಳೆ. ಅಷ್ಟೆಲ್ಲ ನಮ್ ಹೀರೋ ನೋಡ್ಬಿಟ್ಟು ಏನಾಯ್ತು ನಿನ್ಗೆ, ಯಾಕೊಂಗ್ ಗಾಬರಿಯಿಂದ ಬರ್ತಾ ಇದೀಯಾ, ತಗೋ ಊಟ ತಿಂತೀಯಾ ಅಂತ ಕೇಳ್ತಾಳೆ. ಅವಳು ನಾರ್ಮಲ್ ಆಗಿದ್ದಾಳೆ ಅಂತ ನೋಡಿದ್ಮೇಲೆ ನಮ್ ಹೀರೋಗೆ ಸ್ವಲ್ಪ ಸಮಾಧಾನ ಆಗೋದು. ಹಂಗಾದ್ರೆ ಲೀ ಅನ್ನೋನ್ ಏನು ಮಾಡಿಲ್ವಾ ಅಂತ ಹೇಳ್ಬಿಟ್ಟು ಲೀ ಕೂಡ ಹಂಗೆ ನಗ್ತಾ ಇರ್ತಾನೆ. ಸರಿ ಆಯ್ತು ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಹೊರಗಡೆ ಬಂದಾಗ ನಮ್ ಹೀರೋ ಹಂಗೆ ನಮ್ ಹೀರೋಯಿನ್ಗೆ ಎಲ್ಲಾದ್ರೂ ಏಟ್ ಆಗಿದ್ಯಾ ಅಂತ ಹೇಳ್ಬಿಟ್ಟು ತಲೆಯಲ್ಲೆಲ್ಲ ಚೆಕ್ ಮಾಡಿ ನೋಡ್ತಾನೆ. ನೋಡಿದ್ರೆ ಕೈಯಲ್ಲಿ ಒಂದು ಸ್ಕ್ರಾಚ್ ಮಾರ್ಕ್ ಇರುತ್ತೆ. ಯಾಕೆ ಮಾರ್ಕ್ ಇನ್ನೂ ಆರಿಲ್ವಾ ನಿನ್ಗೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಇಲ್ಲ ಏನಂತ ಗೊತ್ತಿಲ್ಲ, ಇದಿನ್ನೂ ಆರಿಲ್ಲ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಚಿಕ್ಕ ಹುಡುಗಿನ ತೋರಿಸ್ತಾರೆ. ಆ ಹುಡುಗಿ ಮನೇಲಿ ಒಬ್ಳೇ ಇರ್ತಾಳಲ್ಲ, ಯಾರು ಬಂದ್ರು ಬಾಗಿಲು ತಡ್ತಾ ಇದಾರೆ. ಯಾರಂತ ಹೇಳ್ಬಿಟ್ಟು ಸ್ವಲ್ಪ ಡೋರ್ನ ಓಪನ್ ಮಾಡಿ ನೋಡ್ತಾಳೆ. ಇದಕ್ಕೂ ಮುಂಚೆ ಒಂದ್ ಜಾಂಬಿ ಹೊರಗಡೆ ಓಡಾಡ್ತಾ ಇತ್ತಲ್ವಾ, ಅದೇ ಜಾಂಬಿನೇ ಇಲ್ಲಿ ಬಂದ್ಬಿಟ್ಟು ಯಾರು ಇಲ್ವಮ್ಮ ಮನೆಯಲ್ಲಿ, ನಿಮ್ಮಮ್ಮ ನನಗ್ ಚೆನ್ನಾಗ್ ಗೊತ್ತು, ಡೋರ್ ಓಪನ್ ಮಾಡಿ ಒಳಗಡೆ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಹುಡ್ಗಿಗೆ ಏನೋ ಇನ್ ಮೇಲೆ ಡೌಟ್ ಬರುತ್ತೆ. ಡೋರ್ ಓಪನ್ ಮಾಡೋದಿಲ್ಲ, ಅವ್ನ್ ಕೈ ಇರ್ಬೇಕಾದ್ರೆ ನಂಗೆ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾಳೆ. ಅವನು ಹಂಗೆ ಆಚೆ ನಿಂತ್ಕೊಂಡು ಕಿರ್ಚ್ತಾ ಇರ್ತಾನೆ. ಏನಾಗಿದೆ ನಿನ್ಗೆ, ಡೋರ್ ಓಪನ್ ಮಾಡು, ನನ್ಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಕಿರ್ಚ್ತಾ ಇರ್ತಾನೆ. ಅದೇ ಟೈಮ್ಗೆ ನಮ್ ಹೀರೋ ಹೀರೋಯಿನ್ ಅಲ್ಲಿಗೆ ಬಂದ್ಬಿಡ್ತಾರೆ. ಯಾರ್ ನೀನು, ನಿನ್ನ ನೋಡಿದ್ರೆ ನಾರ್ಮಲ್ ಆಗಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾರೆ. ಅದಕ್ಕೆ ಅವ್ನು ಹೇಳ್ತಾನೆ ಇಲ್ಲ ಇಲ್ಲ ನಾನು ನಾರ್ಮಲ್ ಆಗಿ ಇದೀನಿ, ನನ್ಗೇನು ಆಗಿಲ್ಲ, ಜಸ್ಟ್ ಬ್ಲಡ್ ಬರ್ತಾ ಇದೆ ಅಷ್ಟೇ ಅಂತಾನೆ. ಆದ್ರೆ ಮೈ ಫುಲ್ ಗಾಯ ಇದೆ ಅಂತ ಹೇಳ್ಬಿಟ್ಟು ನಮ್ ಹೀರೋನ್ಗೆ ಬ್ಯಾಟ್ ಎತ್ಕೊಳ್ತಾನೆ. ಅದಕ್ಕೆ ಅವ್ನು ಭಯ ಪಟ್ಟು ಅಲ್ಲಿಂದ ಓಡೋಗ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಡೋರ್ ಓಪನ್ ಮಾಡ್ಬಿಟ್ಟು ಚಿಕ್ಕ ಹುಡುಗಿಗೆ ಹೇಳ್ತಾರೆ, ನಾವು ಬಂದ್ರೆ ಮಾತ್ರ ಡೋರ್ ಓಪನ್ ಮಾಡಮ್ಮ, ಗೊತ್ತಿಲ್ದಿರೋರು ಯಾರಾದ್ರೂ ಬಂದ್ರೆ ಡೋರ್ ಎಲ್ಲ ಓಪನ್ ಮಾಡಬಾರ್ದು, ಓಕೆನಾ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಹೀರೋಯಿನ್ ಇಬ್ರು ಅಫೆಕ್ಟ್ ಆದವ್ನ ಇದ್ನಲ್ಲ ಅವನನ್ನ ಹೊರಗಡೆ ಹಾಕಿ ಡೋರ್ ನ ಟೈಟ್ ಆಗಿ ಕ್ಲೋಸ್ ಮಾಡ್ತಾರೆ. ಯಾರಿತರ ಡೋರ್ ಓಪನ್ ಮಾಡ್ಬಿಟ್ಟಿದ್ದು, ಹೆಂಗ್ ಇವರೆಲ್ಲ ಒಳಗಡೆ ಬಂದ್ರು ಅಂತ ಇವ್ರ ಒಂದ್ ಕಡೆ ಯೋಚನೆ ಮಾಡ್ತಾರೆ. ಇನ್ನೊಂದ್ ಕಡೆ ಲಿಯಾನ ತೋರಿಸ್ತಾರೆ. ಇವ್ರ ಕಣ್ಮುಂದೆನೆ ಅವ್ರ ಅಣ್ಣನ ಆ ಜಾಂಬಿ ಬಂದು ಕಚ್ಚಿ ಎಳ್ಕೊಂಡು ಹೊಟ್ಟೋಯ್ತಲ್ಲ, ಅವ್ರ ಅಣ್ಣಗೆ ಏನಾಯ್ತು ಅಂತ ಹೇಳ್ಬಿಟ್ಟು ತುಂಬಾನೇ ಭಯ ಪಟ್ಕೊಂಡು ನಿಂತಿರ್ತಾಳೆ. ಆ ಟೈಮ್ ಅಲ್ಲಿ ಅಲ್ಲೇ ಪಕ್ಕದಲ್ಲೇ ಟ್ರೈನರ್ ಇರ್ತಾನೆ. ದಯವಿಟ್ಟು ನನ್ಗೂ ಹೆಲ್ಪ್ ಮಾಡಿ, ನಾನ್ ನಿಮ್ಮನ್ನೇನು ಮಾಡಲ್ಲ, ಪ್ಲೀಸ್ ನನಗ್ ಕೀ ಕೊಡಿ ಅಂತ ಕೇಳ್ತಾನೆ. ಇವನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅವಳು ಕೀನ ಅಲ್ಲಿಂದ ಬಿಸಿರ್ತಾಳೆ. ಇವನು ಆ ಕೀನ ಯೂಸ್ ಮಾಡಿ ಅವ್ನ್ ಬೇಡಿನ ಬಿಚ್ಕೊಂಡು ಬೇಗ ಬೇಗ ಹೋಗ್ಬಿಟ್ಟು ಆ ಕ್ಯಾನ್ ಅಲ್ಲಿ ಇರೋ ನೀರ್ನ ಗಡಗಡ ಅಂತ ಕುಡಿತಾ ಇರ್ತಾನೆ. ಯಾಕಂದ್ರೆ ಅವ್ನಿಗೆ ಅಷ್ಟು ದಾಹ ಆಗ್ತಾ ಇದೆಯೇನೋ. ಇದನ್ನ ನೋಡಿ ಲಿಯಾ ಅಲ್ಲಿಂದ ಓಡೋಗ್ತಾಳೆ. ಆದ್ರೆ ಮತ್ತೆ ಅವ್ನ ಹಿಂದ್ಗಡೆನೆ ಬಂದು ನನ್ಗೇನ್ ಆಗಿಲ್ಲ ಮೇಡಮ್, ನಾನ್ ನಾರ್ಮಲ್ ಆಗಿ ಇದೀನಿ ಅಂತ ಹೇಳ್ತಾನೆ. ಆದ್ರೆ ಇರ್ತಾಳೆ ಹಿಂದ್ಗಡೆ ಬಂದಿದ್ ನೋಡ್ಬಿಟ್ಟು ಅವಳು ಭಯ ಪಟ್ಟು ಅಲ್ಲಿಂದ ಓಡೋಗ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಹೀರೋಯಿನ್ ಈ ತರ ಅಫೆಕ್ಟ್ ಆಗಿರೋನ್ ಒಳಗಡೆ ಬಂದಲ್ಲ, ಒಳಗಡೆ ಯಾರಿಗಾದ್ರೂ ಏನಾದ್ರೂ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಒಂದು ಡೋರ್ ಮೇಲೆ ಬ್ಲಡ್ ಮಾರ್ಕ್ ಆಗಿರೋದನ್ನ ಗಮನಿಸ್ತಾನೆ. ಇದಕ್ಕೂ ಮುಂಚೆ ಲಿಯಾ ಅವ್ರ ಅಣ್ಣನ ಜಾಂಬಿ ಹೇಳ್ಕೊಂಡು ಹೋಗ್ಬೇಕಾದ್ರೆ ಆಗಿರೋ ಮಾರ್ಕ್. ಜೊತೆಗಲ್ಲ ಫೋನ್ ಬೇರೆ ಬಿದ್ದಿರುತ್ತೆ. ಆ ಫೋನ್ ಅಲ್ಲಿ ವಾಲ್ ಪೇಪರ್ ಅಲ್ಲಿ ಇಲ್ಲಿ ಅವ್ರ ಅಣ್ಣ ಮತ್ತೆ ಅವ್ರ ಫ್ಯಾಮಿಲಿ ಫೋಟೋ ಇರೋದನ್ನ ನೋಡ್ಬಿಟ್ಟು ಸೊ ಅವಂದೇ ಇದನ್ನ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ. ಮತ್ತೆ ಈ ಕಡೆ ಬಂದ್ ನೋಡಿದ್ರೆ ಆ ಟ್ರೈನರ್ ಬೇರೆ ಅಲ್ಲೇ ಕೂತಿರ್ತಾನೆ. ಕ್ಯಾನಲ್ ಇರೋ ನೀರ್ ಪೂರ್ತಿ ಕುಡ್ದ್ಬಿಟ್ಟಿರ್ತಾನೆ. ಆದ್ರೂ ಅವ್ನಿಗೆ ದಾಹನೆ ತೀರ್ತಾ ಇಲ್ಲ. ಈಗ ನಮ್ ಹೀರೋ ಹೋಗಿ ಮಾತಾಡಿಸ್ತಾನೆ. ಆದ್ರೆ ಅಷ್ಟ್ರಲ್ಲೊಂದ್ ಜಾಂಬಿ ತರ ಚೇಂಜ್ ಆಗ್ಬಿಟ್ಟು ನಮ್ ಹೀರೋ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಟೈಟ್ ಆಗಿ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಆವಾಗ ನಮ್ ಹೀರೋಯಿನ್ ಬಂದು ಅವ್ನ ಹಂಗೆ ಎಳ್ಕೊಂಡೋಗಿ ಕೆಳಗಡೆ ಬಿಸಿರ್ಬಿಟ್ಟು ಅವಳು ಹಂಗೆ ಬಿದ್ದೋಗ್ತಾಳೆ. ಆಮೇಲೆ ಅವಳನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಹೋದಾಗ ನಮ್ ಹೀರೋ ಬಂದು ಕಾಪಾಡ್ತಾನೆ. ಇದೇ ತರ ಇಬ್ರು ಜಗಳ ಆಡ್ತಾ ಇದ್ರು ಆ ಟ್ರೈನರ್ ನ ಇವ್ರ ಕೈಲಿ ಸಂಭಾಳಿಸಕ್ಕೆ ಆಗ್ತಿಲ್ಲ. ಆ ಟೈಮಲ್ಲಿ ಟ್ರೈನರ್ ನ ಯಾರೋ ಶೂಟ್ ಮಾಡ್ಬಿಡ್ತಾರೆ. ನಮ್ ಹೀರೋಯಿನ್ ಕೂಡ ಕೈ ಗನ್ ತಗೊಂಡು ಯಾರದು ಅಂತ ಹೇಳ್ಬಿಟ್ಟು ತಿರುಗ್ ನೋಡಿದ್ರೆ ನಮ್ ಕ್ಯಾಪ್ಟನ್ ಅಲ್ಲಿ ಬಂದಿರೋದು. ಇದನ್ನ ನೋಡಿ ಹೀರೋ ಹೀರೋಯಿನ್ ಇಬ್ರು ಕೋಪ ಪಡ್ತಾರೆ. ಅವರೆಲ್ಲ ಜಸ್ಟ್ ಅಫೆಕ್ಟ್ ಆಗಿದ್ದಾರೆ ಅಷ್ಟೇ, ಯಾಕೆ ಅಷ್ಟು ಅಸಾಲ್ಟ್ ಆಗಿ ಶೂಟ್ ಮಾಡಿ ಸಾಯಿಸ್ತಾ ಇದ್ದೀರಾ, ನನ್ನ ಹತ್ರನು ಗನ್ ಇದೆ, ಅನ್ಕೊಂಡಿದ್ರೆ ನಾನು ಶೂಟ್ ಮಾಡ್ಬೋದಾಗಿತ್ತು, ಬಟ್ ನೀವ್ ಯಾಕೆ ಈ ತರ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಇಬ್ರು ಸರಿಯಾಗಿ ಬೈತಾ ಇರ್ತಾರೆ. ಆಗ ಕ್ಯಾಪ್ಟನ್ ಏನು ಮಾತಾಡೋದಿಲ್ಲ. ನೇನ್ ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋವಾಗ ನಮ್ ಹೀರೋ ಹೋಗ್ಬಿಟ್ಟು ಆ ಟ್ರೈನರ್ ಕಣ್ಣ ಮುಚ್ಬಿಟ್ಟು ಅಲ್ಲಿಂದ ಬರ್ತಾರೆ. ಸ್ಟ್ರೈಟ್ ಆಗಿ ಲಿಯಾ ಅವ್ರ ಮನೆಗೆ ಬರೋದು. ಅವಳಂಗೆ ಒಂದು ಟೆನ್ಷನ್ ಅಲ್ಲಿ ಕೂತಿರ್ತಾರೆ. ನಮ್ ಹೀರೋಯಿನ್ ಹೇಳ್ತಾಳೆ, ನೀನೇನು ಬೇಜಾರ್ ಮಾಡ್ಕೊಂಡ್ ಬೇಡ ಲಿಯಾ, ಆದಷ್ಟು ಬೇಗ ನಿಮ್ಮ ಅಣ್ಣನ್ ಕಂಡಿಡ್ದ್ ಬಿಡೋಣ, ಅವ್ರಿಗೇನು ಆಗಿರೋದಿಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಆದ್ರೂ ಅವಳಂಗೆ ಟೆನ್ಷನ್ ಆಗಿರೋದನ್ನ ನೋಡ್ಬಿಟ್ಟು ಅವಳಿಗೊಂದು ನಿದ್ದೆ ಮಾತ್ರನ ಹಾಕ್ಬಿಟ್ಟು ಇವ್ರಲ್ಲಿಂದ ಹೊರಗಡೆ ಬರ್ತಾರೆ. ಆದ್ರೆ ಹೊರಗಡೆ ಬಂದಿದ ತಕ್ಷಣ ನಮ್ ಹೀರೋಯಿನ್ ಕ್ಯಾಪ್ಟನ್ಗೆ ಅವಳ ಕೈನ ತೋರ್ಸ್ಬಿಟ್ಟು ಕೇಳ್ತಾರೆ, ಯಾಕಿನ್ನು ಈ ಗಾಯ ನನ್ಗೆ ಆರ್ಲೇ ಇಲ್ಲ ಅಂತ ಹೇಳ್ಬಿಟ್ಟು. ಆಗ ಕ್ಯಾಪ್ಟನ್ ಹೇಳ್ತಾರೆ, ನನಗ್ ಗೊತ್ತಿರೋಂಗೆ ನಿನ್ ಮೈಯಲ್ಲಿ ಈ ವೈರಸ್ ವಿರುದ್ಧ ಹೋರಾಡೋ ಆಂಟಿಬಯೋಟಿಕ್ಸ್ ಇದೆ ಅಂತ ಕಾಣಿಸುತ್ತೆ, ಅದಕ್ಕೆ ನೀನು ಜಾಂಬಿಯಾಗಿ ಚೇಂಜ್ ಆಗಿಲ್ಲ. ಹೇಳ್ಬೇಕಂದ್ರೆ ಈಗ ನಿನ್ ಬ್ಲಡ್ ನ ಇಟ್ಟೆ ನಾವು ಟೆಸ್ಟ್ ಮಾಡ್ತಾ ಇದೀವಿ, ಅದರಿಂದ ಏನಾದ್ರೂ ವ್ಯಾಕ್ಸಿನ್ ಕಂಡಿಡಿಯಕ್ಕಾಗುತ್ತಾ ಅಂತ ಟ್ರೈ ಮಾಡ್ತಾ ಇದೀವಿ ಅಂತ ಹೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಸರಿ ಆಯ್ತು, ಇವಾಗ ಏನಕ್ಕೆ ಇಲ್ಲಿ ಬಂದ್ರಿ ಆ ಟ್ರೈನರ್ ನ ಸಾಯ್ಸಕ ಅಂತ ಕೇಳಿದ್ರೆ ಆ ಕ್ಯಾಪ್ಟನ್ ಇಲ್ಲ ಇಲ್ಲ ಸಾಯ್ಸಕ್ಕೆಲ್ಲ ಬಂದಿಲ್ಲ, ಚಿಕ್ಕ ಹುಡುಗಿನ ಅವ್ರ ಅಮ್ಮ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಅಂತಾನೆ. ಈಗ ಇನ್ನೊಂದ್ ಕಡೆ ಸೀನಿಯರ್ ಆಫೀಸರ್ ಮತ್ತೆ ಆ ಲೀಡರ್ ಲೇಡಿ ಅವ್ರ ಹಸ್ಬೆಂಡ್, ಈ ಕಡೆ ಕ್ಲೀನ್ ಮಾಡೋರಿಬ್ರು ಮತ್ತೆ ಸಪರೇಟ್ ಆಗಿ ಇನ್ನೊಂದು ಕ್ಲೀನರ್ ಲೇಡಿ ಇರ್ತಾರಲ್ವಾ ಅವರು ಎಲ್ಲರೂ ತುಂಬಾನೇ ಭಯದಿಂದ ಇರ್ತಾರೆ. ಯಾಕಂದ್ರೆ ಇದಕ್ಕೂ ಮುಂಚೆ ಇವ್ರ ಮುಂದೆನೆ ಎಷ್ಟೊಂದು ಜಾಂಬೀಸ್ ಎಲ್ಲ ಹೊರಗಡೆ ಬಂದ್ಬಿಡ್ತಾರೆ.
ಬಂದ್ಬಿಡ್ತಲ್ಲ, ಇವರೆಲ್ಲ ತುಂಬಾನೇ ನೋಡಿ ಭಯ ಪಟ್ರಲ್ವಾ. ಅದಕ್ಕೆ ಇವ್ರಿಗೆ ಸಪರೇಟ್ ಆಗಿ ಒಂದ್ ರೂಮ್ ಒಳಗಡೆ ಬಂದು ಲಾಕ್ ಮಾಡ್ಕೊಂಡಿರ್ತಾರೆ. ಇದೇ ಟೈಮ್ ಅಲ್ಲಿ ಯಾರೋ ಬಂದು ಡೋರ್ ನ ತಡ್ತಾರೆ. ಸ್ಟಾರ್ಟಿಂಗ್ ಇವ್ರು ಯಾವ್ದೋ ಜಾಂಬಿ ಬಂದ್ಬಿಟ್ಟಿದೆ ಅಂತ ಹೇಳಿ ಭಯ ಪಡ್ತಾರೆ. ಆದ್ರೆ ಬಂದಿರೋ ಜಾಂಬಿ ಎಲ್ಲ ನಮ್ ಹೀರೋ ನೋಡಿ ಕೇಳ್ತಾನೆ ಸೀನಿಯರ್ ಆಫೀಸರ್ ನ, ಏನಾಯ್ತು ನಿಮ್ಗೆ, ಯಾಕೆ ಈ ತರ ಇಷ್ಟೊಂದು ಭಯ ಪಟ್ಕೊಂಡಿದ್ದೀರಾ ಅಂದಾಗ, ಅಫೆಕ್ಟ್ ಆಗಿರೋ ಪೇಷಂಟ್ಸ್ ಎಲ್ಲ ಒಳಗಡೆ ಬಂದ್ಬಿಟ್ರು, ನಮ್ಮನ್ನು ಅಟ್ಯಾಕ್ ಮಾಡಕ್ ಬಂದ್ರು. ಅದಾದ್ಮೇಲೆ ಈ ಲೀಡರ್ ಲೇಡಿ ಅವ್ರ ಹಸ್ಬೆಂಡ್ ಕತ್ತಲ್ಲಿ ಏನೋ ಒಂದು ಡಾಲರ್ ಇತ್ತು, ಅದನ್ನ ನೋಡಿದ್ಮೇಲೆನೆ ಆ ಜಾಂಬೀಸ್ ಎಲ್ಲ ದೂರ ಹೋಗಿದ್ದು ಅಂತ ಹೇಳ್ತಾನೆ. ಅದ್ರಲ್ಲೂ ಡಾಲರ್ ಅಲ್ಲಿ ಒಂದು ಪವರ್ ಇದೆ ಅಂತ ಹೇಳಿದ್ರೆ ನಂಬೋ ತರನೇ ಇಲ್ಲ. ಮೋಸ್ಟ್ಲಿ ಆ ಜಾಂಬೀಸ್ ಎಲ್ಲ ಬೇರೆ ರೀಸನ್ ಗೋಸ್ಕರ ಹೋಗಿರ್ಬೋದು. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಕೇಳ್ತಾನೆ, ಯಾರ್ ಫಸ್ಟ್ ಆಫ್ ಆಲ್ ಎಂಟ್ರೆನ್ಸ್ ಅಲ್ಲಿರೋ ಡೋರ್ ನ ಓಪನ್ ಮಾಡಿದ್ದು ಅಂತ. ಆಗ ಡೋರ್ ನ ಓಪನ್ ಮಾಡ್ಕೊಂಡು ಕ್ಲೀನ್ ಮಾಡಕ್ ಬಂದಿರ್ತಾರಲ್ಲ ಹಸ್ಬೆಂಡ್ ಅಂಡ್ ವೈಫ್, ಅವರಿಬ್ರು ಬಂದು ಹೇಳ್ತಾರೆ, ಈ ತರ ಯೂಟ್ಯೂಬರ್ ಮತ್ತೆ ಆ ಸೇಲ್ಸ್ ಗರ್ಲ್ ಇಬ್ರು ಸೇರಿನೇ ಹೋಗಿ ಡೋರ್ ನ ಓಪನ್ ಮಾಡಿದ್ದು ಯೂಟ್ಯೂಬರ್ದು ಫೋನ್ ಎತ್ಕೊಂಡ್ ಬರೋದಕ್ಕೋಸ್ಕರ ಅಂತ ಹೇಳ್ತಾರೆ. ಅಷ್ಟೇ ಇದನ್ನ ಕೇಳಿಸ್ಕೊಂಡ್ಮೇಲೆ ನಮ್ ಹೀರೋ ಟೆನ್ಷನ್ ಆಗ್ಬಿಡುತ್ತೆ. ಸ್ಟ್ರೇಟ್ ಆಗಿ ಯೂಟ್ಯೂಬರ್ ಅವ್ರ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾರೆ. ಇನ್ನೊಂದ್ ಕಡೆ ಯೂಟ್ಯೂಬರ್ ಆನ್ ಫೋನ್ ಅಲ್ಲಿರೋ ವಿಡಿಯೋಸ್ ನೆಲ್ಲ ಆನ್ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಲ್ಲಿ ಯೂಟ್ಯೂಬರ್ ಮತ್ತೆ ಸೇಲ್ಸ್ ಗರ್ಲ್ ಇಬ್ರು ಕೂತ್ಕೊಂಡಿರೋದನ್ನ ನೋಡ್ಬಿಟ್ಟು ಇಲ್ಲಿ ಅಜ್ಜಿ ತಾತ ತಪ್ಪಾಗಿ ತಿಳ್ಕೊಳ್ತಾರೆ. ಮೋಸ್ಟ್ಲಿ ಅವ್ರಿಬ್ರು ಲವ್ ಮಾಡ್ತಾ ಇದಾರೇನೋ, ಒಳ್ಳೆ ಜೋಡಿನೇ, ಆದಷ್ಟು ಬೇಗ ಮದ್ವೆ ಮಾಡ್ಬಿಡೋಣ ಅಂತ ಮಾತಾಡ್ಕೊಳ್ತಾರೆ. ಆದ್ರೆ ನಮ್ ಹೀರೋ ಡೈರೆಕ್ಟ್ ಆಗಿ ಯೂಟ್ಯೂಬರ್ ಅವ್ರ ರೂಮ್ ಗೆ ಹೋಗ್ಬಿಟ್ಟು, ಈ ಫೋನ್ ಗೋಸ್ಕರ ತಾನೇ ನೀವ್ ಆಚೆ ಹೋಗಿದ್ದು, ಎಷ್ಟು ದೊಡ್ಡ ಅಪಾಯ ನನ್ ತಗೊಂಬಂದ್ ಇಟ್ಟಿದ್ದೀರಾ, ಇನ್ಮೇಲೆ ಈ ಫೋನ್ ನ ಮರ್ತೋಗ್ಬಿಡು ಅಂತ ಹೇಳಿ ಫೋನ್ ಎತ್ಕೊಳ್ತಾರೆ. ಆದ್ರೆ ಯೂಟ್ಯೂಬರ್ ನನ್ಗ ಫೋನ್ ಬೇಕು ಅಂತ ಕೇಳ್ತಾನೆ. ಆಗ ಹೀರೋ ಮತ್ತೆ ಬೈತಾನೆ, ಸ್ವಲ್ಪ ಅದು ಜವಾಬ್ದಾರಿಯಿಂದ ನಡ್ಕೊಳ್ಳಿ, ಈ ಜಾಗದಲ್ಲಿ ಏನ್ ನಡೀತದೆ ಏನಂತ ಕೂಡ ನಿಮಗೆ ಗೊತ್ತಿಲ್ವಾ, ಹೆಂಗೆ ಅಷ್ಟು ಅಸಾಲ್ಟ್ ಆಗ ಡೋರ್ ನ ಓಪನ್ ಮಾಡಿ ಎಲ್ಲಾ ಜಾಂಬೀಸ್ ನ ಒಳಗಡೆ ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ನ್ ಅಲ್ಲಿಂದ ಫೋನ್ ತಗೊಂಡು ಹೊಟ್ಟೋಗ್ತಾನೆ. ಅದಾದ್ಮೇಲೆ ಹೊರಗಡೆ ನಮ್ ಹೀರೋಯಿನ್ ವೇಟ್ ಮಾಡ್ತಾ ಇರ್ತಾಳೆ. ಅವಳ ಹತ್ರ ಹೋಗಿ ಕೇಳ್ತಾನೆ, ಹೌದು ಇವಾಗ ಏನ ಕ್ಯಾಪ್ಟನ್ ಬಂದಿದ್ದು ಅಂತ. ಅದಕ್ಕೆ ಹೀರೋಯಿನ್ ಕೂಡ ಹೇಳ್ತಾರೆ, ಚಿಕ್ಕ ಹುಡುಗಿನ ಕರ್ಕೊಂಡು ಹೋಗೋಸ್ಕರ ಬಂದ್ರು ಅಂತ. ಇವರಿಬ್ರು ಒಂದ್ ಕಡೆ ಈ ತರ ಮಾತಾಡ್ತಾ ಇದ್ರೆ ಇನ್ನೊಂದ್ ಕಡೆ ಕ್ಯಾಪ್ಟನ್ ಟೆರಸ್ ಮೇಲೆ ಹೋಗಿರ್ತಾರೆ, ಗನ್ ಇಟ್ಕೊಂಡು ನಿಂತಿರ್ತಾರೆ. ಅದೇ ಜಾಗದಲ್ಲೇ ಆ ಆಂಡ್ರೆ ಕೂಡ ಇರ್ತಾನೆ. ಇವ್ನ ಅವಾಗವಾಗ ಏನಕ್ಕೋಸ್ಕರ ಟೆರಸ್ ಮೇಲೆ ಬರ್ತಾನೆ ಅಂತ ಗೊತ್ತಿಲ್ಲ. ಅವನಿಗ ನಮ್ ಕ್ಯಾಪ್ಟನ್ ನೋಡ್ಬಿಟ್ಟು, ನೀವ್ ಈ ತರ ಇನ್ಫೆಕ್ಟ್ ಆಗಿರೋರ್ನ ಹುಡ್ಕೊಂಡ ಬಂದ್ರಿ, ಒಬ್ಬ ಈಗ ತಾನೇ ಸ್ಟೆಪ್ಸ್ ಹತ್ರ ನಡ್ಕೊಂಡು ಹೋಗ್ತಿದ್ದಾನೆ ನೋಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಕ್ಯಾಪ್ಟನ್ ಹೋಗಿ ನೋಡ್ತಾರೆ, ಬಟ್ ಅವನೇನು ಮಾಡೋದಿಲ್ಲ, ಸೈಲೆಂಟ್ ಆಗಿ ಬಂದ್ಬಿಡ್ತಾರೆ. ಸ್ಟ್ರೇಟ್ ಆಗಿ ನಮ್ ಹೀರೋಯಿನ್ ಅವ್ರ ಮನೆಗೆ ಬರೋದು. ಅಲ್ಲೇ ಚಿಕ್ಕ ಹುಡುಗಿನ ನೋಡ್ಬಿಟ್ಟು, ನಿಮ್ಮ ಅಪ್ಪ ಅಮ್ಮ ಇಬ್ರು ಹೊರಗಡೆನೆ ಇದ್ದಾರೆ, ನೀನ್ ಯಾವಾಗ ಬೇಕಾಗಿದ್ರು ಬಂದು ಅವ್ರನ್ನ ನೋಡ್ಬೋದು ಅಂತ ಹೇಳ್ತಾರೆ. ಆ ಚಿಕ್ಕ ಹುಡುಗಿ ಫುಲ್ ಖುಷಿ ಆಗ್ಬಿಡುತ್ತೆ. ಆದ್ರೆ ಈ ಕಡೆ ನಮ್ ಹೀರೋಯಿನ್ ಇದನ್ನ ಕೇಳಿಸ್ಕೊಂಡ್ ಬೇಜಾರಾಗ್ಬಿಡ್ತಾಳೆ. ಇಷ್ಟು ದಿನ ಹುಡುಗಿ ನನ್ ಜೊತೆನೆ ಇದ್ಲು, ಬಟ್ ಇವಾಗ ಹೋಗ್ತಾಳೆ ಅಂದ್ರೆ ನನಗ್ ಬೇಜಾರಾಗ್ತಿದೆ ಅಂತ ನಮ್ ಹೀರೋ ಹತ್ರ ಹೇಳ್ತಾಳೆ. ಇನ್ನೊಂದ್ ಕಡೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಎಲ್ಲಾರ್ನು ಒಂದ್ ಹತ್ರ ಮೀಟಿಂಗ್ ಗೋಸ್ಕರ ಕರ್ದಿರ್ತಾರೆ. ಯಾಕಂದ್ರೆ ಕ್ಯಾಪ್ಟನ್ ಬಂದಿದಾರಲ್ವಾ. ಈಗ ಎಲ್ಲರೂ ಹೇಳ್ತಾರೆ, ಸರ್ ಇವತ್ತಿಗೆ ನೀವ್ ಹೇಳಿರೋ 7 ದಿನ ಮುಗೀತಾ ಇದೆ, ಇದಕ್ ಮೇಲಾದ್ರೂ ನಾವು ಹೊರಗಡೆ ಹೋಗ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ಕ್ಯಾಪ್ಟನ್ ಕೂಡ ಹೇಳ್ತಾರೆ, ನೀವ್ ಇವಾಗ್ಲೇ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಯಾಕಂದ್ರೆ ನಿಮ್ಗೆ ಹಾಕಿರೋ ಲಾಕ್ ಡೌನ್ ಇನ್ನು ಒಂದು 4 days ಗೆ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಹೇಳ್ಬೇಕಂದ್ರೆ ಇಲ್ಲಿಗಿಂತ ಹೊರಗಡೆನೆ ಜಾಸ್ತಿ ಆ ವೈರಸ್ ಸ್ಪ್ರೆಡ್ ಆಗ್ತಾ ಇದೆ, ನಾವ್ ಅದನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇನ್ನು 4 days ನೀವು ಇಲ್ಲೇ ಇರ್ಬೇಕಾಗುತ್ತೆ. ಇಂಟರ್ನೆಟ್ ಅದೆಲ್ಲ ಏನು ವರ್ಕ್ ಆಗಲ್ಲ, ಜೊತೆಗೆ ನೀರು ಫುಡ್ ಎಲ್ಲ ಕೂಡ ನಮ್ ಕೈಲಿ ಏನು ಪ್ರೊವೈಡ್ ಮಾಡಕ್ ಆಗೋದಿಲ್ಲ. ನಿಮ್ಗೆ ಆ ತರದೆಲ್ಲ ಏನಾದ್ರು ಬೇಕಿದ್ರೆ ಇವಾಗ ಎಲ್ಲೇ ರೆಡಿ ಮಾಡಿ ಇಟ್ಕೋಬಿಡಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಮತ್ತೆ ಅವರೆಲ್ಲ ಒಂಥರ ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ಇನ್ನೂ ಇಷ್ಟು ದಿನ ಇರ್ಬೇಕಾ, ಇನ್ನೂ ಹೊರಗಡೆ ಹೋಗಕ್ಕಾಗಿಲ್ಲ ಅಂದ್ರೆ ನಮ್ ಪರಿಸ್ಥಿತಿ ಏನು ಅಂತ. ಆದ್ರೆ ಕ್ಯಾಪ್ಟನ್ ಹೇಳ್ಬಿಡ್ತಾರೆ, ಏನು ಮಾಡಕ್ಕಾಗಲ್ಲ, ಈ ತರ ಒಂದು ರೂಲ್ಸ್ ನ ನೀವು ಫಾಲೋ ಮಾಡ್ಲೇಬೇಕು ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಅಲ್ಲಿರೋರೆಲ್ಲ ಅವ್ರಿಗೆ ಬೇಕಾಗಿರೋ ಐಟಮ್ಸ್ ನ ಎತ್ಕೋಬೇಕು ಅಂತ ಓಡೋಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಚಿಕ್ಕ ಹುಡುಗಿನ ನಿಲ್ಸಿ ಮಾತಾಡ್ತಾ ಇರ್ತಾರೆ, ನೋಡಮ್ಮ ನೀನ್ ನಿಮ್ಮ ಅಪ್ಪ ಮಾತ್ರ ಹೋಗಂಗಿದ್ರು ಹೋಗು, ಇಲ್ಲ ನನ್ ಜೊತೆ ಇನ್ನು ಸ್ವಲ್ಪ ದಿನ ಇರೋ ತರ ಇದ್ರೆ ಇರು, ನಾನು ನಿನ್ನ ಹುಷಾರಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಚಿಕ್ಕ ಹುಡುಗಿ ಕೂಡ ಹೇಳ್ತಾಳೆ, ಆ ಕ್ಯಾಪ್ಟನ್ ಬಂದು ನನ್ನ ಮಾತಾಡ್ಸಿದ್ರಲ್ಲ, ಅವ್ರು ನನ್ನ ಕರ್ಕೊಂಡು ಹೋಗೋ ತರ ಮಾತಾಡ್ಲಿಲ್ಲ, ಅವರು ನಿಮ್ ಬಗ್ಗೆನೆ ಜಾಸ್ತಿ ಕೇಳ್ತಾ ಇದ್ರು, ನೀವೇನಾದ್ರೂ ಡಿಫ್ರೆಂಟ್ ಆಗಿ ಆಡ್ತಾ ಇದ್ರಾ ಅಥವಾ ನಿಮ್ಮಲ್ಲಿ ಏನಾದ್ರೂ ಚೇಂಜಸ್ ಕಾಣಿಸ್ತಾ ಅಂತಾನೆ ಕೇಳ್ತಾ ಇದ್ರು ಅಂತ ಹೇಳಿದಾಗ ನಮ್ ಹೀರೋಯಿನ್ಗೆ ಏನೋ ಡೌಟ್ ಬರುತ್ತೆ. ಅದಾದ್ಮೇಲೆ ಆ ಚಿಕ್ಕ ಹುಡುಗಿ ಅವ್ರ ಅಮ್ಮಗೋಸ್ಕರ ಒಂದು ಲೆಟರ್ ನ ಬರ್ದಿರ್ತಾರಲ್ವಾ. ಈಗ ಲೆಟರ್ ನ ಎತ್ಕೊಂಡು ನಮ್ ಹೀರೋಯಿನ್ ಟೆರೆಸ್ ಮೇಲೆ ಇರೋ ಕ್ಯಾಪ್ಟನ್ ನ ಮೀಟ್ ಮಾಡಕ್ ಹೋಗ್ತಾರೆ. ಲೆಟರ್ ನ ಕೊಟ್ಬಿಟ್ಟು, ಆ ಚಿಕ್ಕ ಹುಡುಗಿ ನಿಮ್ ಜೊತೆ ಬರೋದಿಲ್ವಂತೆ, ನನ್ ಜೊತೆನೆ ಇರ್ತಾಳೆ, ನೀವು ಈ ಲೆಟರ್ ನ ಮಾತ್ರ ಅವ್ರ ಅಪ್ಪ ಅಮ್ಮ ಕೊಟ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಕ್ಯಾಪ್ಟನ್ ಹೇಳ್ತಾರೆ, ಸರಿ ಆ ಹುಡುಗಿ ಬರೋ ತರ ಇದ್ರೆ ನೀವು ಜೊತೆಗೆ ಬನ್ನಿ ಪರವಾಗಿಲ್ಲ ಅಂತ. ಆಗ ನಮ್ ಹೀರೋಯಿನ್ಗೆ ಲೈಟ್ ಆಗಿ ಟೆನ್ಷನ್ ಆಗುತ್ತೆ, ನೀವು ಆ ಹುಡುಗಿನ ಕರ್ಕೊಂಡು ಹೋಗಕ್ ಬಂದ್ರ ಅಥವಾ ನನ್ ಬಗ್ಗೆ ವಿಚಾರ್ಸಕ್ ಬಂದ್ರ, ನೀವ ಚಿಕ್ಕ ಹುಡುಗಿ ಹತ್ರ ನನ್ ಬಗ್ಗೆನೆ ವಿಚಾರಿಸಿದೀರಾ, ಇವಾಗ ನೋಡಿದ್ರೆ ಆ ಹುಡುಗಿ ಜೊತೆ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇದ್ದೀರಾ, ಏನ್ ನಡೀತಾ ಇದೆ ಆಫೀಸರ್ ಅಂತ ಕೇಳಿದಾಗ ಆ ಕ್ಯಾಪ್ಟನ್ ಹೇಳ್ತಾರೆ, ಏನಿಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ಗೆ ಇನ್ನೂ ವೈರಸ್ ಎಫೆಕ್ಟ್ ಆಗಿಲ್ಲ ಅಂದ್ರೆ ನಿನ್ ಮೈಯಲ್ಲಿ ಅದಕ್ಕಿರೋ ಆಂಟಿಬಯೋಟಿಕ್ಸ್ ಇದೆ, ಸೊ ನನಗೆ ನಿಮ್ ಬ್ಲಡ್ ಬೇಕಾಗುತ್ತೆ, ಅದಕ್ಕೋಸ್ಕರ ನಿಮ್ನ ಕರ್ಕೊಂಡು ಹೋಗಕ್ಕೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ನಾನು ಈ ತರ ಮಾಡ್ದೆ ಅಂತ ಹೇಳ್ತಾರೆ. ಅಷ್ಟೆಲ್ಲ ಸಡನ್ ಆಗಿ ಏನ್ ಅನ್ಕೊಂಡ್ರು ಅಂತ ಗೊತ್ತಿಲ್ಲ, ಸೈಡ್ ಅಲ್ಲೇ ಒಂದು ರೂಮ್ ಅಲ್ಲೇ ಜಾಂಬಿನ ಲಾಕ್ ಮಾಡಿ ಇಟ್ಟಿರ್ತಾರೆ. ಈಗ ಅದನ್ನ ಓಪನ್ ಮಾಡಿ ಬಿಟ್ಬಿಡ್ತಾರೆ. ಅವ್ನ್ ಸ್ಟ್ರೇಟ್ ಆಗಿ ಓಡ್ ಬಂದು ನಮ್ ಹೀರೋಯಿನ್ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನಮ್ ಹೀರೋಯಿನ್ ಕೂಡ ತುಂಬಾ ಎದುರ್ಕೊಳ್ತಾಳೆ. ಕೈಯಲ್ಲೇ ಒಂದು ಸಿಸರ್ ಇರುತ್ತೆ, ಅದನ್ನ ಯೂಸ್ ಮಾಡಿ ಅವನನ್ನ ಸಾಯಿಸ್ಬೇಕು ಅಂತ ನೋಡ್ತಾಳೆ. ಏನಕ್ಕೋಸ್ಕರ ಕ್ಯಾಪ್ಟನ್ ಇದನ್ನ ಮಾಡಿದ್ರು ಅಂತ ಗೊತ್ತಿಲ್ಲ. ಅಷ್ಟೆಲ್ಲ ಇನ್ನೊಂದ್ ಕಡೆ ನಮ್ ಹೀರೋ ಇದಕ್ಕೂ ಮುಂಚೆ ಕ್ಯಾಪ್ಟನ್ ಬಂದು ಟ್ರೈನರ್ ನ ಶೂಟ್ ಮಾಡ್ಬಿಟ್ಟಿದ್ರಲ್ವಾ, ಇವ್ರು ಹೋಗಿ ಅವ್ನಿಗೆ ಕಣ್ ಮುಚ್ಬಿಟ್ಟು ಬಂದಿರ್ತಾರೆ. ಏನಾಯ್ತು ಅಂತ ಹೇಳ್ಬಿಟ್ಟು ಅವರು ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ನಮ್ ಕ್ಯಾಪ್ಟನ್ ಜೊತೆ ಸ್ವಲ್ಪ ಸೋಲ್ಜರ್ಸ್ ಎಲ್ಲ ಬಂದಿರ್ತಾರೆ. ಅವ್ರು ಅವ್ನಿಗೆ ಅದೇ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ನಮ್ ಹೀರೋಗ ಅರ್ಥ ಆಗ್ಬಿಡುತ್ತೆ, ಆ ಕ್ಯಾಪ್ಟನ್ ಇಲ್ಲಿ ಬಂದಿರೋದಕ್ಕೆ ಕಾರಣ ಇದೆ. ಅವ್ರು ಇಲ್ಲಿ ಬಂದಿರೋದೇ ಮೋಸ್ಟ್ಲಿ ಆ ವೈರಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅದಕ್ ಬೇಕಾಗಿರೋ ಮೆಡಿಸನ್ ತಯಾರು ಮಾಡೋದಕ್ಕೆ ಒಂದು ವ್ಯಕ್ತಿ ಬೇಕು, ಅದು ಬೇರೆ ಯಾರು ಅಲ್ಲ, ನನ್ ವೈಫೇ. ಆ ಕ್ಯಾಪ್ಟನ್ ಹಂಗಾದ್ರೆ ನಮ್ ವೈಫ್ ಹತ್ರನೇ ಹೋಗಿರೋದು ಅಂತ ಹೇಳ್ಬಿಟ್ಟು ಇವ್ರಿಬ್ರಿಗ ಲಿಫ್ಟ್ ಹತ್ರ ಓಡೋಗ್ತಾರೆ. ಆಗ ನಮ್ ಹೀರೋ ಅವ್ನ ಕೈಲಿರೋ ಬೇಸ್ಬಾಲ್ ಬ್ಯಾಟ್ ನ ಸೀನಿಯರ್ ಆಫೀಸರ್ ಹತ್ರ ಕೊಟ್ಬಿಟ್ಟು, ನೀವ್ ಇಲ್ಲೇ ಲಿಫ್ಟ್ ಹತ್ರ ವೇಟ್ ಮಾಡಿ, ನಾನ್ ಮೇಲೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ ಹೀರೋ ಮೇಲೆ ಹೋಗ್ತಾರೆ. ಆದ್ರೆ ಹಂಗ ಹೋಗಿದ್ ಸ್ವಲ್ಪ ಹೊತ್ತಲ್ಲೇ ಕ್ಯಾಪ್ಟನ್ ಹೀರೋಯಿನ್ ನ ಕರ್ಕೊಂಡು
ಲಿಫ್ಟ್ ಇಂದ ಕೆಳಗಡೆ ಬರ್ತಾರೆ. ಜೊತೆಗೆ ಅವ್ರ ಕೈಯಲ್ಲಿ ಗನ್ನು ಇರುತ್ತೆ. ಸೊ ಸೀನಿಯರ್ ಆಫೀಸರ್ ಏನು ಮಾತಾಡಲ್ಲ, ಸೈಲೆಂಟ್ ಆಗ್ಬಿಡ್ತಾರೆ. ಹೇಳ್ಬೇಕಂದ್ರೆ ಈಗ ನಮ್ ಹೀರೋಯಿನ್ ಗೆ ಸ್ವಲ್ಪ ಜ್ಞಾನ ತಪ್ಪಿಟ್ಟಿರುತ್ತೆ. ಜೊತೆಗೆ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಮೋಸ್ಟ್ಲಿ ಆ ಅಫೆಕ್ಟ್ ಆಗಿರೋನು ನಮ್ ಹೀರೋಯಿನ್ ನ ಕಚ್ಬಿಟ್ನ ಏನು ಅಂತ ಗೊತ್ತಿಲ್ಲ. ಈಗ ನಮ್ ಹೀರೋಯಿನ್ ನ ಕಾರಲ್ಲಿ ಕೂರ್ಸ್ಕೊಂಡು ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾನೆ ಕ್ಯಾಪ್ಟನ್. ಆದ್ರೆ ಅಷ್ಟರಲ್ಲಿ ನಮ್ ಹೀರೋಗೆ ವಿಷಯ ಗೊತ್ತಾದ್ಮೇಲೆ ಅವ್ನ ಹಂಗೆ ಕಾರ್ನ ಓಡಿಸ್ಕೊಂಡ್ ಬರ್ತಾನೆ. ಆದ್ರೆ ಹೆಂಗೋ ಹೊರಗಡೆ ಬರೋ ಟೈಮ್ಗೆ ನಮ್ ಹೀರೋ ಹಂಗೆ ಜಂಪ್ ಮಾಡಿ ಕಾರ್ ಮುಂದೆ ಕೂತ್ಕೊಂಡು ಗನ್ ಪಾಯಿಂಟ್ ಅಲ್ಲಿ ಹಿಡಿತಾನೆ. ಆದ್ರೆ ಅಲ್ಲಿ ತುಂಬಾ ಜನ ಸೋಲ್ಜರ್ಸ್ ಇರ್ತಾರಲ್ಲ, ಅವರೆಲ್ಲ ನಮ್ ಹೀರೋನ ರೌಂಡ್ ಅಪ್ ಮಾಡ್ಬಿಡ್ತಾರೆ. ಹೆಂಗೋ ನಮ್ ಹೀರೋಯಿನ್ಗೂ ಸ್ವಲ್ಪ ಎಚ್ಚರ ಆಗುತ್ತೆ. ಅವಳ ಕೈಯಲ್ಲೂ ಗನ್ ಇರತ್ತಲ್ಲ, ಅವಳಿಗ ಕ್ಯಾಪ್ಟನ್ ಗೆ ಗನ್ನ ಪಾಯಿಂಟ್ ಮಾಡ್ತಾಳೆ. ಹೆಂಗೋ ಹೊರಗಡೆ ಬಂದ್ಮೇಲೆ ನಮ್ ಹೀರೋಯಿನ್ ನೋಡ್ಬಿಟ್ಟು ಏನಾಗಿಲ್ವಲ್ಲ ನಿನ್ಗೆ, ಏನಾಯ್ತು ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇರ್ತಾನೆ. ಹೀರೋಯಿನ್ ಕೂಡ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಆ ಕ್ಯಾಪ್ಟನ್ ಈ ತರ ಮಾಡಿರೋದಕ್ ನಮ್ ಹೀರೋ ಕೋಪ ಬಂದು ಓದೋನ್ ಹಂಗೆ ಸರ್ಯಾಗಿ ಗುದ್ಬಿಡ್ತಾನೆ ನಮ್ ಕ್ಯಾಪ್ಟನ್ ಗೆ. ಎಲ್ಲರೂ ನಿಂತಿರ್ತಾರೆ, ಅವ್ರ ಮುಂದೆನೆ ಈ ತರ ಮಾಡ್ಬಿಡ್ತಾನೆ. ಆದ್ರೆ ಹೆಂಗೋ ಸ್ವಲ್ಪ ಸಮಾಧಾನ ಆದ್ಮೇಲೆ ಈಗ ನಮ್ ಹೀರೋಯಿನ್ ಹತ್ರ ಸ್ವಲ್ಪ ಬ್ಲಡ್ ನ ಎತ್ಕೊಳ್ತಾರೆ. ಆ ಜಾಗದಲ್ಲೇ ಸೋಲ್ಜರ್ ಲೇಡಿ ಕೂಡ ಇರ್ತಾರೆ. ಈ ತರ ಮಾಡಬಾರ್ದಾಗಿತ್ತು ಆಫೀಸರ್, ಯಾಕಿಂಗ್ ಮಾಡಿದ್ರು ನನ್ಗೆ ಗೊತ್ತಾಗ್ತಾ ಇಲ್ಲ, ನೀನೇನು ಬೇಜಾರ್ ಮಾಡ್ಕೊಂಬೇಡ, ಇನ್ನೊಂದ್ ಕಡೆ ನಿಮ್ಮ ಅಮ್ಮನೂ ಸೇಫ್ ಆಗಿದ್ದಾರೆ, ಹಾಸ್ಪಿಟಲ್ ಅಲ್ಲೇ ಇದ್ದಾರೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ನಮ್ ಹೀರೋ ಬಂದ್ಬಿಟ್ಟು ಕ್ಯಾಪ್ಟನ್ ಹತ್ರ ಹೇಳ್ತಾರೆ, ಇನ್ಮೇಲೆ ಏನಾದ್ರೂ ಮಾಡೋ ತರ ಇದ್ರೆ ಸ್ವಲ್ಪ ಹೇಳ್ಬಿಟ್ ಮಾಡಿ, ನೀವ್ ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ಬೈತಾನೆ. ಅದಾದ್ಮೇಲೆ ಹೀರೋಯಿನ್ ಒಳಗಡೆ ಬಂದ್ಬಿಡ್ತಾರೆ. ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ಸೀನಿಯರ್ ಆಫೀಸರ್ ಇರ್ತಾರೆ. ನಮ್ ಹೀರೋಯಿನ್ ಹೋದ್ಮೇಲೆ ಏನಾಯ್ತು ಹೀರೋಯಿನ್ ಗೆ ಫುಲ್ ಆಗಿ ಬ್ಲಡ್ ಎಲ್ಲ ಆಗಿತ್ತಲ್ಲ, ಏನ್ ಪ್ರಾಬ್ಲಮ್ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಅಯ್ಯೋ ನೀವೆಲ್ಲ ಭಯ ಪಟ್ಕೊಂಬೇಡಿ, ಅದು ಅವಳ ಬ್ಲಡ್ ಅಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಕ್ಯಾಪ್ಟನ್ ಹತ್ರದಿಂದ ಸ್ವಲ್ಪ ಫುಡ್ ಎಲ್ಲ ಎತ್ಕೊಂಡ್ ಬಂದಿರ್ತಾರೆ. ಅದನ್ನೆಲ್ಲರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಟ್ಟಿದ್ರೆ ಜಾನ್ ಓಡ್ ಬಂದವನು ಅವನಿಗೆ ಬೇಕಾಗಿರೋದನ್ನೆಲ್ಲ ಎತ್ಕೊಳ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋ ಇದೆಲ್ಲ ಚೀಪ್ ಫುಡ್ ಹಂಗೆ ಹಿಂಗೆ ಅಂತ ಇದ್ದ, ಊರಿಗೆ ಮುಂದೆ ಬಂದು ಎತ್ಕೊಳ್ತಾ ಇದ್ದಾನೆ ಅಂತ ನೋಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಟೆರೆಸ್ ಮೇಲೆ ಇರ್ತಾರೆ. ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ನ ಆ ಕ್ಯಾಪ್ಟನ್ ಹೆಂಗ್ ಕರ್ಕೊಂಡ್ ಬಂದ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ತರ ತೋರಿಸ್ತಾರೆ. ಅವ್ರು ನಿಂತ್ಕೊಂಡು ನೋಡೋ ತರನೇ ತೋರಿಸ್ತಾರೆ. ಆ ಜಾಂಬಿ ಬಂದ್ಬಿಟ್ಟು ನಮ್ ಹೀರೋಯಿನ್ ನ ಕಚ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಕ್ಯಾಪ್ಟನ್ ಅವನನ್ನ ಶೂಟ್ ಮಾಡಿರೋದು. ಅವನು ಹೋಗಿ ಸೈಡ್ ಬೀಳ್ತಾನೆ. ಅದಾದ್ಮೇಲೆ ಅವನು ಜಾಂಬಿಂದ ನಾರ್ಮಲ್ ಆಗ್ಬಿಟ್ಟ ಅಂತ ಕಾಣಿಸುತ್ತೆ. ಇದಕ್ಕೂ ಮುಂಚೆ ಅವ್ನ ಮೈ ಮೇಲೆ ಆಗಿರೋ ಗಾಯ ಎಲ್ಲ ಅವ್ನಿಗೆ ಇವಾಗ ನೋವಾಗ್ತಾ ಇರುತ್ತೆ, ಜೋರಾಗಿ ಕಿರ್ಚ್ತಾ ಇರ್ತಾನೆ. ಅದನ್ನ ನಮ್ ಹೀರೋಯಿನ್ ನೋಡ್ತಾ ಇರ್ತಾಳೆ. ಆ ಟೈಮಲ್ಲಿ ಆ ಕ್ಯಾಪ್ಟನ್ ಬಂದು ನಮ್ ಹೀರೋಯಿನ್ ಗೆ ಜ್ಞಾನ ತಪ್ಪೋತರ ಇಂಜೆಕ್ಷನ್ ಹಾಕಿರ್ತಾನೆ. ಇದನ್ನ ಈಗ ಇವ್ರಿಬ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದಾದ್ಮೇಲೆ ಆ ಲಾಯರ್ ಏನೋ ಸ್ವಲ್ಪ ಗಾರ್ಬೇಜ್ ನ ಹೊರಗಡೆ ಹಾಕ್ಬೇಕು ಅಂತ ಎತ್ಕೊಂಡ್ ಬರ್ತಾ ಇರ್ತಾನೆ. ಆ ಟೈಮಲ್ಲೇ ಆ ಜಾನ್ ಅವ್ರ ಗರ್ಲ್ ಫ್ರೆಂಡ್ ನಿಂತಿರ್ತಾಳೆ. ಅವಳು ಓಡ್ ಬಂದಂಗೆ ಲಾಯರ್ ನ ಹಗ್ ಮಾಡ್ಕೊಂಡು ನನಗ್ ತುಂಬಾ ಭಯ ಆಗ್ತಾ ಇದೆ, ಪ್ಲೀಸ್ ನನ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾಳೆ. ಲಾಯರ್ ಕೂಡ ಫಸ್ಟ್ ನೀನ್ ಭಯ ಪಡಬೇಡ, ಏನ್ ವಿಷಯ ಹೇಳು ಅಂತ ಹೇಳಿದಾಗ ಆ ಜಾನ್ ಅವ್ರ ವೈಫ್ ನ ಸಾಯಿಸಿದ್ದನ್ನ ನನ್ ಕಣ್ಣಾರೆ ನಾನ್ ನೋಡಿದೀನಿ, ನನ್ಗೆ ಈಗ ತುಂಬಾ ಭಯ ಆಗ್ತಾ ಇದೆ, ಅವ್ನೆಲ್ಲಿ ನನ್ನನ್ನು ಹತ್ರ ಸಾಯಿಸ್ಬಿಡ್ತಾನೋ ಅಂತ ಹೇಳಿ ಅಂತ ತುಂಬಾನೇ ಒಂಥರ ಅಯ್ಯೋ ಪಾಪ ಅನ್ನೋ ತರ ಮಾತಾಡ್ತಾಳೆ. ಅದಕ್ಕೆ ಲಾಯರ್ ಹೇಳ್ತಾನೆ, ಸರಿ ಸರಿ ನೀನ್ ಭಯ ಪಡಬೇಡ, ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅನ್ಕೊಂಡಾಗ ಅವಳು ಮತ್ತೆ ಬಂದು ಹಗ್ ಮಾಡ್ಕೊಳ್ತಾಳೆ. ಮೋಸ್ಟ್ಲಿ ಬೇರೆನೋ ವಿಷಯ ಇದೆ, ಇವಳು ಅದಕ್ಕೋಸ್ಕರ ಇವನ ಹತ್ರ ಅಷ್ಟೆಲ್ಲ ಫ್ಲರ್ಟ್ ಮಾಡಿ ಮಾತಾಡ್ತಾ ಇರೋದು. ಅದಾದ್ಮೇಲೆ ಲಾಯರ್ ಮನೆಗ್ ಬಂದ್ಬಿಡ್ತಾನೆ. ಬಂದ್ ಹಂಗೆ ಮಲ್ಕೊಂಡಿರ್ಬೇಕಾದ್ರೆ ಅವ್ನ್ ಕೋಟ್ ಅಲ್ಲಿ ಆ ಗರ್ಲ್ ಫ್ರೆಂಡ್ ಲಿಪ್ಸ್ಟಿಕ್ ಮಾರ್ಕ್ ಇರುತ್ತೆ. ಇದನ್ನ ಅವ್ರ ವೈಫ್ ಕೂಡ ನೋಡ್ಬಿಟ್ಟು ಲೈಟ್ ಆಗಿ ಡೌಟ್ ಪಡ್ತಾಳೆ. ಇದಾದ್ಮೇಲೆ ಇನ್ನೊಂದ್ ಕಡೆ ಆ ಜಾನ್ ಬಂದ್ಬಿಟ್ಟು ಇದಕ್ಕೂ ಮುಂಚೆ ಟ್ರೈನರ್ ಕಾರಲ್ಲಿಂದ ಆ ಟ್ಯಾಬ್ಲೆಟ್ಸ್ ನ ಎತ್ತಿರ್ತಾನಲ್ಲ, ಅದನ್ನ ಒಂದು ಇಂಜೆಕ್ಷನ್ ಯೂಸ್ ಮಾಡಿ ಅದ್ರೊಳಗಡೆ ಇರೋ ಲಿಕ್ವಿಡ್ ನೆಲ್ಲ ಎತ್ತಿ ಒಂದು ವಾಟರ್ ಬಾಟಲ್ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಸೇಫ್ ಆಗಿ ಎತ್ತಿ ಫ್ರಿಡ್ಜ್ ಒಳಗಡೆ ಇಡ್ತಾನೆ. ಏನಕ್ಕೋಸ್ಕರ ಇವ್ನ ಈ ತರ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಕ್ಯಾಪ್ಟನ್ ಲೇಡಿ ಸೋಲ್ಜರ್ ಹತ್ರ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಈಗ ನಾವ್ ಹೀರೋಯಿನ್ ಹತ್ರ ತಂದ್ವಲ್ಲ ಬ್ಲಡ್, ಅದನ್ನ ಯೂಸ್ ಮಾಡಿ ಆದಷ್ಟು ಬೇಗ ಒಂದು ವ್ಯಾಕ್ಸಿನ್ ನ ಕಂಡಿಡೀರಿ. ಮೋಸ್ಟ್ಲಿ ಅವಳ ಬ್ಲಡ್ ಅಲ್ಲಿ ತುಂಬಾನೇ ಆಂಟಿಬಯೋಟಿಕ್ಸ್ ಇದೆ ಅಂತ ಕಾಣಿಸ್ತಿದೆ ಅಂತ ಹೇಳ್ತಾರೆ. ಆಗ ಸೋಲ್ಜರ್ ಲೇಡಿ ಕೇಳ್ತಾರೆ, ಸರ್ ಇನ್ ಕೇಸ್ ಅವ್ರ ಬ್ಲಡ್ ಅಲ್ಲಿ ಆಂಟಿಬಯೋಟಿಕ್ಸ್ ಇಲ್ಲ ಅಂದ್ರೆ ವ್ಯಾಕ್ಸಿನ್ ಹೆಂಗ್ ಸರ್ ಕಂಡಿಡಿದು ಅಂತ ಹೇಳಿದಾಗ ಕ್ಯಾಪ್ಟನ್ ಹೇಳ್ತಾರೆ, ಖಂಡಿತ ಹೀರೋಯಿನ್ ಮೈಯಲ್ಲಿ ಆಂಟಿಬಯೋಟಿಕ್ಸ್ ಇದೆ, ಯಾಕಂದ್ರೆ ಹೀರೋಯಿನ್ ಇದುವರೆಗೂ ನಾರ್ಮಲ್ ಆಗೇ ಇದ್ದಾಳೆ. ಜಾಂಬಿ ಅಟ್ಯಾಕ್ ಅವಳ ಮೇಲೆ ಆಗಿದ್ರೆ ಕೂಡ ಅವಳು ನಾರ್ಮಲ್ ಆಗಿದ್ದಾಳೆ ಅಂದ್ರೆ ಏನ್ ಅರ್ಥ, ಅವಳ ಮೈಯಲ್ಲಿ ಆಂಟಿಬಯೋಟಿಕ್ಸ್ ಇದೆ ಅಂತಾನೆ ಅರ್ಥ. ಸೊ ನೀವ್ ಆದಷ್ಟು ನಿಮ್ ಬೆಸ್ಟ್ ನ ಕೊಡಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಇದಕ್ಕೂ ಮುಂಚೆ ಚಿಕ್ಕ ಹುಡುಗಿ ಹತ್ರ ಹೇಳಿರ್ತಾರಲ್ಲ ನಿಮ್ಮ ಅಪ್ಪ ಅಮ್ಮ ಸೇಫ್ ಆಗೇ ಇದ್ದಾರೆ ಅಂತ ಹೇಳ್ಬಿಟ್ಟು, ಆದ್ರೆ ಅವ್ರು ಸೇಫ್ ಆಗಿಲ್ಲ, ಅವ್ರಿಗೂ ವೈರಸ್ ಅಟ್ಯಾಕ್ ಆಗಿರುತ್ತೆ. ಅವ್ರನ್ನು ಇದೇ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಅವರು ಫುಲ್ ಆಗಿ ಇನ್ಫೆಕ್ಟ್ ಆಗಿರ್ತಾರೆ. ಆಗ ಚಿಕ್ಕ ಹುಡುಗಿ ಒಂದ್ ಲೆಟರ್ ನ ಕೊಟ್ಲು ಅಂತ ನಮ್ ಹೀರೋಯಿನ್ ಕೊಟ್ರಲ್ಲ, ಆ ಲೆಟರ್ ನ ಲೇಡಿ ಸೋಲ್ಜರ್ ಹತ್ರ ಕೊಟ್ಬಿಟ್ಟು ಅವ್ರ ಅಮ್ಮ ಕೊಟ್ಬಿಡು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಆ ಯೂಟ್ಯೂಬರ್ ಅವ್ರ ಮನೆನ ತೋರ್ಸೋದು, ಅಲ್ಲೇ ಸೇಲ್ಸ್ ಗಲ್ ಇರ್ತಾಳಲ್ಲ, ನೀನ್ ಇನ್ಮೇಲೆ ಇಲ್ಲೇ ಇರಮ್ಮ ಅಂತ ಹೇಳ್ಬಿಟ್ಟು ಅಜ್ಜಿ ತಾತ ಅವಳನ್ನ ಅವ್ರ ಮನೆಯಲ್ಲೇ ಇರ್ಸ್ಕೊಳ್ತಾರೆ. ಇನ್ನೊಂದ್ ಕಡೆ ಆ ಕಾರ್ ಬೇಸ್ಮೆಂಟ್ ಅಲ್ಲೇ ಲಿ ಅವ್ರ ಅಣ್ಣ ಇರ್ತಾನೆ. ಇದಕ್ಕೂ ಮುಂಚೆ ಜಾಂಬಿ ಎಳ್ಕೊಂಡ್ ಹೋಗ್ಬಿಟ್ಟಿತ್ತಲ್ಲ, ಅವನು ಕಚ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಬಟ್ ಇವಾಗವರೆಗೂ ಅವ್ನು ಇನ್ನೂ ಜಾಂಬಿಯಾಗಿ ಚೇಂಜ್ ಆಗಿಲ್ಲ. ಅವ್ನು ಅಲ್ಲಿಂದಾನೆ ಒಂದು ವಿಡಿಯೋ ಕಾಲ್ ಮಾಡ್ಬಿಟ್ಟು ಅವ್ರ ತಂಗಿ ಲಿಯಾಗೆ ಹೇಳ್ತಾನೆ, ನನ್ಗೆ ಇದುವರೆಗೂ ಏನು ಇನ್ಫೆಕ್ಟ್ ಆಗಿಲ್ಲ, ನಾನು ನಾರ್ಮಲ್ ಆಗೇ ಇದೀನಿ. ಇನ್ ಕೇಸ್ ನಾನು ಏನಾದ್ರೂ ಪೂರ್ತಿ ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ರೆ ದಯವಿಟ್ಟು ನನ್ನ ಫ್ಯಾಮಿಲಿನ ಬಿಟ್ಬಿಡ್ಬೇಡ, ಅವ್ರನ್ನ ನೀನೇ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸೆಂಟಿಮೆಂಟ್ ಆಗಿ ಮಾತಾಡ್ತಾನೆ. ಇದನ್ನ ಕೇಳಿಸ್ಕೊಂಡ್ ಲಿಯಾಗೂ ತುಂಬಾನೇ ಬೇಜಾರಾಗುತ್ತೆ. ಅವಳು ಹತ್ಕೊಳ್ತಾಳೆ. ಅದೇ ಟೈಮ್ ಅಲ್ಲಿ ಪವರ್ ನ ಕಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಇದಕ್ಕೂ ಮುಂಚೆ ಕ್ಯಾಪ್ಟನ್ ಹೇಳಿದ್ರಲ್ವಾ, ಇನ್ 4 days ಗೆ ನಿಮ್ಗೆ ಏನು ಫೆಸಿಲಿಟೀಸ್ ಇರಲ್ಲ ಅಂತ. ಸೊ ಆ ಫುಲ್ ಅಪಾರ್ಟ್ಮೆಂಟ್ ಗೆನೆ ಪವರ್ ನ ಕಟ್ ಮಾಡ್ಬಿಡ್ತಾರೆ. ಎಲ್ಲ ಕತ್ಲಲ್ಲೇ ಇರ್ತಾರೆ. ಈ ಕಡೆ ಹೀರೋಯಿನ್ ಅವರೆಲ್ಲ ಕೂಡ ಅದೇ ಕತ್ಲಲ್ಲಿ ಕುತ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆಗ ನಮ್ ಹೀರೋಯಿನ್ ಅವ್ರ ಕೈ ಮೇಲೆ ಇರೋ ಗಾಯನ ನೋಡ್ಕೊಂಡು ನನ್ಗೂ ತುಂಬಾ ಭಯ ಆಗ್ತಾ ಇದೆ, ನಾನು ಏನಾದ್ರೂ ಫುಲ್ ಆಗಿ ಇನ್ಫೆಕ್ಟ್ ಆಗ್ಬಿಡ್ತೀನ ಅಂತ. ಆಮೇಲೆ ಹೀರೋ ಹೇಳ್ತಾನೆ, ಇಲ್ಲ ಇಲ್ಲ ಆತರ ಎಲ್ಲ ಏನು ಆಗಲ್ಲ, ನಿನ್ನ ನಾನು ಹುಷಾರಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಆ ಬೇಸ್ಮೆಂಟ್ ಅಲ್ಲಿ ಲಿಯೋ ಅವ್ರ ಅಣ್ಣ ತುಂಬಾನೇ ಬೇಜಾರಿಂದ ಕೂತಿರ್ತಾನೆ. ಅದೇ ಟೈಮ್ ಅಲ್ಲಿ ಯಾರೋ ಬಂದು ಅವನ ಮೇಲೆ ಫ್ಲಾಶ್ ಲೈಟ್ ನ ಹಾಕ್ತಾರೆ. ಅಷ್ಟೇ ಅಲ್ಲ, ಅಲ್ಲಿರೋ ಮೇನ್ ಡೋರ್ ನ ಓಪನ್ ಮಾಡ್ಬಿಟ್ಟು ಅವನನ್ನ ಒಳಗಡೆ ಕೂಡ ಬಿಡ್ತಾರೆ. ಯಾರಿಗೆ ಕೆಲಸನ ಮಾಡಿದ್ದು ಅಂತ ಗೊತ್ತಿಲ್ಲ. ಇಲ್ಲಿಗೆ ಈ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ? ನೀವು ಕಂಟಿನ್ಯೂಸ್ ಆಗಿ ಸೀರೀಸ್ ನ ನೋಡ್ಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ
ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಟ್ಟು ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಎಪಿಸೋಡ್ 8 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.